₹370 ಬಿರಿಯಾನಿ ಕಾಂಟ್ರವರ್ಸಿ ಗೊತ್ತಿದ್ಯಾ? ಹೇಳ್ತೀನಿ ಕೇಳಿ. ಪ್ರಣೀತ್ ಮೋರೆ ಅನ್ನುವಂತಹ ಒಬ್ಬ ನಾರ್ತ್ ಇಂಡಿಯನ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಅಲ್ಲಿ ಹಿಮಾಂಶು ಅನ್ನೋ ಒಬ್ಬ ವ್ಯಕ್ತಿ ಒಂದು ₹370 ಬಿರಿಯಾನಿ ಜೋಕ್ನ ಹೇಳಿ ತನ್ನ ಕೆಲಸನೂ ಕಳ್ಕೊಂಡಿದ್ದಲ್ದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಮಾಡಿ ಓಡೋಗೋ ರೀತಿ ಮಾಡ್ಕೊಂಡಿದ್ದಾನೆ. ಅದೇನು ಗುರು ₹370 ಬಿರಿಯಾನಿ ಜೋಕ್ ಅಂತ ಕೇಳ್ತೀರಾ? ಒಂದು ಹುಡುಗಿನ ಡೇಟಿಂಗ್ ಕರ್ಕೊಂಡು ಹೋಗಿದ್ದಂತೆ, ₹370 ಬಿರಿಯಾನಿ ಕೊಡಿಸ್ದೆ, ಆದ್ರೆ ಅವಳು ಅರ್ಧಕ್ಕೆ ಎದ್ದೋಗ್ತೀನಿ ಅಂತ ಹೇಳಿದ್ಲು. ನಾನು ₹370 ವಸೂಲಿ ಮಾಡದೆ ಬಿಡ್ತೀನ? ಸೊ ₹370 ಬಿರಿಯಾನಿ ಕೊಡಿಸ್ತೀನಿ, ಬದಲಿಗೆ ನೀನು ಅರ್ಧಕ್ಕೆ ಎದ್ದೋದ್ರೆ ಹೇಗೆ, ಬದಲಿಗೆ ನೀನು ಸೆಕ್ಸುವಲ್ ಫೇವರ್ ಏನಾದ್ರು ಮಾಡು ಅಂತ ನಾನು ಕೇಳಿದೆ ಅಂತ ಹೇಳ್ಬಿಟ್ಟು ಆ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಅಲ್ಲಿ ಓಪನ್ ಆಗಿ ಹೇಳ್ತಾನೆ. ಸೊ ಅಲ್ಲಿದ್ದವರು ಕೂಡ ಬಿದ್ದು ನಗಾಡ್ತಾರೆ, ತುಂಬಾನೇ ಎಂಕರೇಜ್ ಮಾಡ್ತಾರೆ. ಆದ್ರೆ ಇಂಟರ್ನೆಟ್ ಅಲ್ಲಿ ಆ ವಿಡಿಯೋ ವೈರಲ್ ಆಗಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಬ್ಯಾಕ್ ಕ್ಲಾಶ್ ಶುರು ಆಗುತ್ತೆ. ಸೊ ಬ್ಯಾಕ್ ಕ್ಲಾಶ್ ಶುರುವಾಗಿದ್ದಲ್ಲದೆ ಅವನು ಕೆಲಸ ಮಾಡುವಂತಹ ಸಿಇಒ ಕೂಡ ಒಂದು ಮೆಸೇಜ್ ನ ಮಾಡಿ, ಇಂಥ ದರಿದ್ರ ನನ್ನ ಮಕ್ಕಳನ್ನ ನಿಮ್ ಕಂಪನಿಲಿ ಇರಬೇಕಾ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗುತ್ತೆ. ಅವನ್ನ ಕೆಲಸದಿಂದ ಕೂಡ ಕಿತ್ತು ಬಿಸಾಕ್ತಾರೆ. ಮತ್ತೆ ಇಂಥ ಒಂದು ಗನಂದಾರಿ ಕೆಲಸ ಮಾಡಿದಕ್ಕೆ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಮಾಡಿ ಹೋಗ್ತಾರೆ. ವೈಟ್, ಈ ವ್ಯಕ್ತಿ ಮಾಡಿದಂತ ವಿಷಯ 100% ತಪ್ಪೆ. ಸೊ ಅದಕ್ಕೆ ಬೇಕಾಗಿರುವಂತಹ ಶಿಕ್ಷೆ ಕೂಡ ಅವನಿಗೆ ಸಿಕ್ಕಿದೆ. ಆದ್ರೆ ಅದೇ ಶೋ ಅಲ್ಲಿ ಸೇಜಲ್ ಪವರ್ ಅನ್ನುವಂತ ಒಂದು ಹುಡುಗಿ ತಾನು ಓದ್ತಿರುವಂತಹ ಮೆಡಿಕಲ್ ಕಾಲೇಜ್ಗೆ ಡೊನೇಟ್ ಮಾಡಿರುವಂತಹ ಡೆಡ್ ಬಾಡಿಗಳ ಒಂದು ಪ್ರೈವೇಟ್ ಪಾರ್ಟ್ ನ ಸೈಜ್ ನ ಕಂಪೇರ್ ಮಾಡಿ ನೋಡಿ ನಾವು ಮಜಾ ಮಾಡ್ತಾ ಇದೀವಿ ಅಂತ ಹೇಳ್ತಾಳೆ. ಆದ್ರೆ ಆ ಹುಡುಗಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ 2.5 ಲಕ್ಷ ಫಾಲೋವರ್ಸ್ ಇನ್ಕ್ರೀಸ್ ಆಗುತ್ತೆ. ಆ ಹುಡುಗಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಹಾಕ್ತಾಳೆ. ಆದ್ರೆ ಆ ಹುಡುಗಿ ಇನ್ಸ್ಟಾಗ್ರಾಮ್ ನ ಡಿಆಕ್ಟಿವೇಟ್ ಮಾಡಿಲ್ಲ, ಯಾರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಹುಡುಗಿನ ಬ್ಯಾಕ್ ಕ್ಲಾಶ್ ಕೂಡ ಮಾಡಲಿಲ್ಲ. ನಾನ್ ಕೇಳೋದಿಷ್ಟೇ, ಯಾರು ಮಾಡಿದ್ರು ತಪ್ಪೆ, ಈ ತಾರತಮ್ಯ ಯಾಕೆ ಅಂತ. ಈ ವಿಷಯ ವೈರಲ್ ಆಗಿದ್ದಲ್ದೆ ಮುಂಬೈ ಪೊಲೀಸ್ ಕೂಡ ಬಾಗುರು ₹370 ಬಿರಿಯಾನಿ ಡೈಲಿ ಕೊಡ್ತೀವಿ, ಆದ್ರೆ ನೀನು ಜೈಲಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಟ್ವೀಟ್ ನ ಕೂಡ ಮಾಡ್ತಾರೆ. ನಾನ್ ಏನ್ ಹೇಳೋದಪ್ಪ ಅಂದ್ರೆ, ಗಂಡಾಗ್ಲಿ ಹೆಣ್ಣಾಗ್ಲಿ ತಪ್ಪು ಯಾರು ಮಾಡಿದ್ರು ತಪ್ಪೆ, ಈ ತಾರತಮ್ಯ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ.